ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 3 ದಿವಸದ ವಿಡಿಯೋವನ್ನ ಒಟ್ಟಿಗೆ ಹಾಕ್ತಾ ಇದ್ದೇನೆ. 71, 72, 73ನೇ ದಿವಸದ ವಿಡಿಯೋವನ್ನ ಹಾಕ್ತಾ ಇದ್ದೇನೆ. ತುಂಬಾ ಬಿಸಿ ಇದ್ದ ಕಾರಣ ನಮ್ಮ ಮನೆಯಲ್ಲಿ ಇರ್ಲೇ ಇಲ್ಲ, ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕ್ಲಿಕ್ಕೆ ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಇದು 71ನೇ ದಿವಸದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ವರ್ಕೌಟ್ ಎಂದಿನಂತೆ ಮಾರ್ನಿಂಗ್ ವರ್ಕೌಟ್ ಎಲ್ಲ ಮಾಡಿ ಬೆಳಿಗ್ಗೆ ನೀರು ಕುಡಿಯುವಂತದ್ದು, ಚಿಯಾ ಸೀಡ್ಸ್ ವಾಟರ್ ಇರ್ಬೋದು, ಲೆಮನ್ ವಾಟರ್ ಇರ್ಬೋದು, ಈಗ ಯಾವ್ದಾದ್ರು ಒಂದು ಮಾರ್ನಿಂಗ್ ಡ್ರಿಂಕ್ ಅನ್ನ ಕುಡಿತೇನೆ. ಅದಾಗಿ ವರ್ಕೌಟ್ ಮಾಡ್ತೇನೆ. ವರ್ಕೌಟ್ ಆದ ನಂತರ ನಾನು ಇವತ್ತು ಇಡ್ಲಿ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಉದ್ದಿನ ಬೇಳೆ ಮತ್ತೆ ಚಿರೋಟಿ ರವೆ ಅಲ್ಲ, ಇಡ್ಲಿ ರವೆ ಅಂತ ಹೇಳಿ ಸಿಗ್ತದೆ, ಇಡ್ಲಿ ಅಕ್ಕಿ ರವೆ ಅಂತ ಹೇಳಿ ಇರ್ತದಲ್ಲ, ಆ ಇಡ್ಲಿ ರವೆಯನ್ನ ಉಪಯೋಗಿಸ್ಕೊಂಡು ಇಡ್ಲಿಯನ್ನ ಮಾಡ್ಕೊಂಡಿದ್ದೇನೆ. ಇಡ್ಲಿಗೆ ನಾನಿವತ್ತು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಹಾಕಿ ರಸಾಯನ ಅಂತ ಹೇಳಿ ಹೇಳ್ತೇವೆ ನಾವು, ಅದನ್ನ ಮಾಡ್ಕೊಳ್ಳುವ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ತುಂಬಾ ಕಡಿಮೆ ಬೆಲ್ಲವನ್ನ ಉಪಯೋಗಿಸಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಮಾಡುವಂತದ್ದು. ಹಾಗೆ ತೆಂಗಿನಕಾಯಿ ಹಾಲು ಉಂಟಲ್ಲ, ಅದು ತುಂಬಾನೇ ಒಳ್ಳೇದು. ಈಗ ನೀವು ಓವರ್ ನೈಟ್ ಓಟ್ಸ್ ಎಲ್ಲ ಮಾಡೋದಾದ್ರೆ ತೆಂಗಿನಕಾಯಿ ಹಾಲನ್ನ ತೆಗೆದು ಅದನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ಅದರಲ್ಲಿ ಒಳ್ಳೆ ಫ್ಯಾಟ್ ಇದೆ. ಹಾಗೆ ಅದು ಕೂಡ ಪ್ರೋಟೀನ್ ಅಂಶ ಆಗಿರ್ಬೋದು, ಸ್ಕಿನ್ನಿಗೆ ಎಲ್ಲ ತುಂಬಾ ಒಳ್ಳೇದು. ಹಾಗೆ ಮಾಡರೇಷನ್ ಅಲ್ಲಿ ಒಂದು ಕಡಿಮೆ ಪ್ರಮಾಣದಲ್ಲಿ ನೀವು ತೆಂಗಿನಕಾಯಿ ಹಾಲನ್ನ ಉಪಯೋಗಿಸ್ಕೊಳ್ಬಹುದು, ಸ್ಮೂದಿ ಮಾಡ್ಲಿಕ್ಕೆ, ಜ್ಯೂಸ್ ಮಾಡ್ಲಿಕ್ಕೆ ಎಲ್ಲ ಅಂತ ಹೇಳಿ. ಹಾಗೆ ನಾನು ಕೂಡ ಉಪಯೋಗಿಸ್ಕೊಳ್ವಾ ಅಂತ ಹೇಳಿ 1.5 ಚಮಚದಷ್ಟು ಬೆಲ್ಲವನ್ನ ಹಾಕೊಂಡಿದ್ದೇನೆ, ಮಾವಿನ ಹಣ್ಣು ಹಾಗೆ ಒಂದು ಬಾಳೆಹಣ್ಣನ್ನ ಹಾಕೊಂಡಿದ್ದೇನೆ. ಒಂದು ಸ್ವಲ್ಪ ಅರ್ಧ ತುಂಡು ಮಾವಿನ ಹಣ್ಣು ಹಾಕಿದ್ದೇನೆ, ಜಾಸ್ತಿ ಏನು ಹಾಕ್ಲಿಲ್ಲ. ಯಾವ ಸಿಹಿ ಅನ್ನೋದಾದ್ರೂ ಸಹ ನಾವು ತಿನ್ಬೋದು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವ್ದನ್ನು ತಿನ್ಬಾರ್ದು ಅಂತ ಹೇಳಿ ಏನು ಇಲ್ಲ, ಆದ್ರೆ ಮಾಡರೇಷನ್ ಅಲ್ಲಿ ತಿನ್ಬೇಕು. ಎಷ್ಟು ತಿಂತೇವೆ, ಅದು ಕ್ಯಾಲೋರಿ ಎಷ್ಟಾಗ್ತದೆ ಎನ್ನುವ ಅರಿವಿಟ್ಟುಕೊಂಡು ನಾವು ತಿನ್ಬೇಕು, ಜಾಸ್ತಿ ಹಾಕೊಂಡು ತಿನ್ಬಾರ್ದು. ಹೀಗೆ ಈ ತೆಂಗಿನಕಾಯಿ ಹಾಲಿದೆ ಅಲ್ಲ, ಇದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನೀವು ಓವರ್ ನೈಟ್ ಓಟ್ಸಿಗೆ ಆದ್ರೂ ಹಾಕೊಂಡು ಅಥವಾ ಕುಡಿಲಿಕ್ಕೆ ಆದ್ರೂ ಉಪಯೋಗಿಸ್ಕೊಳ್ಬಹುದು. ರಾಗಿ ಹಾಲು ಮಾಡುವಾಗ ಜೊತೆಗೆ ತೆಂಗಿನಕಾಯಿ ಹಾಲನ್ನು ಕೂಡ ತೆಗೆದು ಹಾಕಿಕೊಂಡು ಮಾಡ್ಬೋದು, ರುಚಿ ಚೆನ್ನಾಗಿರ್ತದೆ. ಹಾಗೆ ತೆಂಗಿನಕಾಯಿ ಹಾಲು ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ತೆಂಗಿನಕಾಯಿಯಲ್ಲಿ ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸ್ ಆಗಿ ರುಬ್ಬಿ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿಕೊಂಡ್ರೆ ಆಯ್ತು, ಅಥವಾ ನೀವು ಅದನ್ನ ಸೋಸ್ಕೊಳ್ಳುವ ಇದರಲ್ಲಿ ಕೂಡ ಅದನ್ನು ಕೂಡ ಫಿಲ್ಟರ್ ಮಾಡ್ಕೊಳ್ಬಹುದು. ಹಾಗೆ ಇವತ್ತು ಇಡ್ಲಿ, ಮತ್ತೆ ನಾವು ಇಡ್ಲಿ ಕಾಯಿ ಹಾಲು ಅಂತ ಹೇಳಿ ಹೇಳ್ತೇವೆ. ಕಾಯಲ್ಲಿ ಇಡ್ಲಿ ತಿನ್ಲಿಕ್ಕೆ ನಂಗೆ ತುಂಬಾ ಫೇವ್ರೆಟ್ ಇದು, ಕಾಯಲ್ಲಿ ಹಾಕಿ ತಿನ್ಲಿಕ್ಕೆ. ಚಟ್ನಿಗಿಂತ ಕೂಡ ನನಗೆ ಹೀಗೆ ಸಿಹಿಯಲ್ಲಿ ಕಾಯಿ ಹಾಲು ರಸಾಯನ ಆತರ ಮಾಡಿ ತಿನ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಆಗೋದು. ಚಿಕ್ಕ ಇರುವಾಗಿಂದಲೇ ಹಾಗೆ ನನಗೆ ಸಿಹಿಯಲ್ಲಿ ತಿನ್ಲಿಕ್ಕೆ ಇಷ್ಟ. ಅದು ದೋಸೆ ಇರ್ಬೋದು, ಎಲ್ಲವೂ ಕೂಡ ಸಣ್ಣ ಇರುವಾಗ ನಾನು ಸಕ್ಕರೆ ಹಾಕಿ ನೀರ್ ದೋಸೆ ಕೂಡ ಸಕ್ಕರೆ ಅದ್ದಿ ತಿನ್ನೋದು, ಬೆಲ್ಲ ಅದ್ದಿ ತಿನ್ನೋದು, ಆ ತರ ಮಾಡ್ತಾ ಇದ್ದೆ. ಈಗ ಶುಗರ್ ಎಲ್ಲ ತಿನ್ಬಾರ್ದು ಅಂತ ಹೇಳಿ ಅದನ್ನೆಲ್ಲ ಕಟ್ ಡೌನ್ ಮಾಡಿದ್ದೇನೆ. ಹಾಗಾಗಿ ಇವತ್ತೊಂದು ಈ ತರ ಮಾಡ್ಕೊಂಡು ತಿನ್ನುವ, ಮಾವಿನ ಹಣ್ಣಿರುವ ಟೈಮಲ್ಲಿ, ಬಾಳೆಹಣ್ಣಿರುವ ಟೈಮಲ್ಲಿ ಈ ತರ ಮಾಡ್ಕೊಳ್ಳುವ ಅಂತ ಹೇಳಿ ಮಾಡಿದೆ. ನಂಗೆ ಇದು ನಂದೊಂದು ಫೇವ್ರೆಟ್ ಐಟಮ್ ಅಂತ ಹೇಳಿ ಹೇಳ್ಬೋದು. ನಾನು ತೆಂಗಿನಕಾಯಿಯನ್ನ ಗ್ರೈಂಡ್ ಮಾಡ್ಬೇಕಾದ್ರೆ ಒಂದು ಏಲಕ್ಕಿಯನ್ನ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಇಲ್ಲದಿದ್ರೆ ನೀವು ಈ ರೀತಿ ಕಾಯಿ ಹಾಲು ರೆಡಿ ಆದ ಆಮೇಲೆ ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಬಹುದು. ಇದಾಗಿತ್ತು ನನ್ನ 71ನೇ ದಿವಸದ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಾನು ಈ ಉಪ್ಪಿನಕಾಯಿ ಮಾಡ್ತಾ ಇದ್ದೇನಲ್ವಾ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೇನೆ. ನನ್ಗೆ ಇನ್ನೊಂದು ನಿಮ್ಮ ಹತ್ರ ಸಿಹಿ ಗುಡ್ ನ್ಯೂಸ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಒಬ್ರು ಯೂಟ್ಯೂಬ್ ನನ್ನ ಸಬ್ಸ್ಕ್ರೈಬರ್ ಒಬ್ರು ನಂಗೆ ಮೆಸೇಜ್ ಮಾಡಿದ್ರು. ಹಿಂದಿನ ವಿಡಿಯೋದಲ್ಲಿ ನಾನು ನಂಬರ್ ಹಾಕಿದ್ದೆ ನಂದು, ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಳ್ಬಹುದು. ನಾನು ಇದರಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಫೋನ್ ನಂಬರವನ್ನ, ವಾಟ್ಸಪ್ ನಂಬರವನ್ನ ಹಾಕಿರ್ತೇನೆ. ನಿಮ್ಗೆ ಏನು ಉಪ್ಪಿನಕಾಯಿ ಬೇಕು ಅಂತ ಇದ್ರೆ ನೀವು ಅದ್ರಲ್ಲಿ ಮೆಸೇಜ್ ಮಾಡ್ಬೋದು. ನಾನು ಫಸ್ಟ್ ಬ್ಯಾಚ್ ಉಪ್ಪಿನಕಾಯಿ ಮಾಡಿದ್ದೆ, ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೆ. ಒಂದು 4 kg ಅಷ್ಟು ಉಪ್ಪಿನಕಾಯಿ ಆಗಿದೆ ಅಷ್ಟೇ. ಅದು ಆಲ್ಮೋಸ್ಟ್ ಅದ್ರಲ್ಲಿ ಎಲ್ಲ ಖಾಲಿ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪನೇ ಇರೋದು. ಇಲ್ಲೇ ಹತ್ರದವರು, ನಮ್ಮ ಮನೆಯವರು, ಆಚೆ, ಹಾಗೆ ಬೆಂಗಳೂರಲ್ಲಿ ನನ್ನ ಅಣ್ಣ ಅವರೆಲ್ಲ ಇದ್ದಾರೆ, ಅವರೆಲ್ಲ ಕೇಳಿದ್ರು. ಹಾಗೆ ಅದು ಖಾಲಿ ಆಗ್ತಾ ಬಂತು. ಇನ್ನೊಂದು ಬ್ಯಾಚ್, ದೊಡ್ಡ ಬ್ಯಾಚ್ ಮಾಡಿದ್ದೇನೆ. ಅದು ಮಾಡ್ಬೇಕು ಅಂದ್ರೆ ಉಪ್ಪಲ್ಲಿ ಹಾಕಿದ್ದೇನೆ. ಮಾವಿನಕಾಯಿ ರೆಡಿ ಮಾಡ್ಲಿಕ್ಕೆ ಟೈಮ್ ಬೇಕು. ಮಧ್ಯಾಹ್ನ ಲಂಚಿಗೆ ನಾನು ಮೊಸರನ್ನ ಮಾಡ್ತಾ ಇದ್ದೇನೆ, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗಾಗಿ ಉಪ್ಪಿನಕಾಯಿಯ ತಯಾರಿಕೆಯಲ್ಲಿ ಅದಕ್ಕೆ ಬೇಕಾದ ಐಟಮ್ಸ್ ತರ್ಲಿಕ್ಕೆ ಹೋಗೋದು, ಅದರ ಕೆಲಸಗಳು, ವಹಿವಾಟುಗಳು, ಮತ್ತೆ ಕೊರಿಯರ್ ಮಾಡ್ಲಿಕ್ಕೆ ಹೋಗೋದು, ಹಾಗೆಯೇ ನಂದು ಟೈಮ್ ಹೋಗ್ತಾ ಇರ್ತದೆ. ಹಾಗಾಗಿ
ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಆಗೋದಿಲ್ಲ. ಹೊರಗಡೆ ಹೋದ್ರೆ ಬಿಸಿಲು ಅಂದ್ರೆ ಬಿಸಿಲು. ಇವತ್ತು ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ಮಾಡ್ಕೊಂಡೆ. ಅನ್ನವನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮೊಸರ ಮಜ್ಜಿಗೆ ಏನಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಕುಂಬರ್ ಹಾಕಿ ಒಗ್ಗರಣೆಗೆ ಕಡ್ಲೆ, ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ರುಚಿ ರುಚಿಯಾದಂತಹ ಮೊಸರನ್ನ ರೆಡಿ ಆಗುತ್ತೆ. ಇದಕ್ಕೆ ಇನ್ನೂ ಒಂದು ರುಚಿ ಕೊಡುವ ಅಂಶ ಅಂತ ಹೇಳಿದ್ರೆ ದಾಳಿಂಬೆ ಹಾಕೊಳ್ಬಹುದು, ಅಥವಾ ದ್ರಾಕ್ಷಿ ಇತ್ತು ಅಂತ ಹೇಳಿದ್ರೆ ದ್ರಾಕ್ಷಿ ಕೂಡ ನೀವು ಹಾಕೊಳ್ಬಹುದು. ನಂದು ದ್ರಾಕ್ಷಿ ನಾನು ತರ್ಲಿಲ್ಲ, ಅದಕ್ಕೆ ಎಷ್ಟು ಔಷಧಿ ಬಿಡ್ತಾರೆ ಅದನ್ನು ನೋಡುವಾಗ್ಲೇ ಹೆದರಿಕೆ ಆಗ್ತದೆ. ನಾನು ದ್ರಾಕ್ಷಿ ತಂದ್ರೆ ತಿನ್ನುವಾಗ ಅರಸಿನ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ತೊಳ್ದೇ ತಿನ್ಬೇಕು. ಅದಕ್ಕೆ ನಾನು ಅದು ದ್ರಾಕ್ಷಿ ತರಲೇ ಇಲ್ಲ. ಹೆದರಿಕೆ ಆಗ್ತದೆ, ಎಲ್ಲ ವಿಷಪೂರಿತವೇ, ಯಾವುದರಲ್ಲಿ ಕೂಡ ನಾವು ತೊಳಿಯದೆ ಕ್ಲೀನ್ ಮಾಡದೆ ತಿನ್ನುವ ಹಾಗಿಲ್ಲ. ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ಫ್ರೆಂಡ್ಸ್, ನಿಮ್ಗೆ ಉಪ್ಪಿನಕಾಯಿ ಅದ್ರ ಬಗ್ಗೆ ಡೀಟೇಲ್ ಏನ್ ಬೇಕಿದ್ರು ಅದರಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಅದರಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಅದರ ಡೀಟೇಲ್ ಕಳಿಸ್ತೇನೆ. ಬೇಕು ಅಂತಿದ್ರೆ ಮೆಸೇಜ್ ಮಾಡಿ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಯ್ತು ಅಂತಾದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ನೀವು ನೋಡೋದಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗ್ಲೂ ನಾನು ಒಳ್ಳೆ ಡಯಟ್ ರೆಸಿಪಿಗಳು, ನಾನು ನನ್ನ ಡಯಟ್ ಅಲ್ಲಿ ಯಾವ ರೀತಿ ತಿಂತೇನೆ ಅನ್ನೋದನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತೇನೆ. ನೆಕ್ಸ್ಟ್ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ 90 ಡೇಸ್ ಕಂಪ್ಲೀಟ್ ಆಯ್ತು ಅಂದ್ರೆ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೇನೆ ಅದನ್ನೆಲ್ಲವೂ ಕೂಡ ಡೀಟೇಲ್ ಆಗಿ ನಾನು ತಿಳಿಸ್ತೇನೆ. ಇವತ್ತು ನಾನು ಮಾಡಿದಂತಹ ಉಪ್ಪಿನಕಾಯಿ ನೋಡಿ, ಮೊಸರನ್ನ ಜೊತೆ ಯಮ್ಮಿ ಆಗಿ ತುಂಬಾನೇ ಟೇಸ್ಟಿ ಆಗಿತ್ತು. ಉಪ್ಪಿನಕಾಯಿ ಅಂತೂ ಸಖತ್ ಟೇಸ್ಟಿಯಾಗಿ ಬಂದಿದೆ. ಜೀರಿಗೆ ಮಿಡಿ ಇದು, ಹಾಗಾಗಿ ತುಂಬಾನೇ ಪರಿಮಳ ಮಿಡಿ. ಅದನ್ನ ಹಾಕಿ ತಿನ್ಬೇಕಾದ್ರೆ ನನ್ಗೆ ತುಂಬಾನೇ ಇಷ್ಟ ಆಯ್ತು ಉಪ್ಪಿನಕಾಯಿ. ನಿಮ್ಗೂ ಬೇಕು ಅಂತ ಇದ್ರೆ ಖಂಡಿತ ಮೆಸೇಜ್ ಮಾಡಿ. ಹಾಗೆ ಈಗ ಲಿಮಿಟೆಡ್ ಸ್ಟಾಕ್ ಇರೋದು ನನ್ನ ಹತ್ರ, ಅದೇ ನಾನು ಅದನ್ನ ಡೆಲಿವರಿ ಮಾಡೋದು, ಬಾಟ್ಲಿಗೆ ತುಂಬಿಸೋದು ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಏನೋ ಸಣ್ಣ ಮಟ್ಟಿನ ಇದು ನೆಕ್ಸ್ಟ್ ಡೇ ಅದು ಮಾರ್ನಿಂಗ್ ನಾನೇನು ವರ್ಕೌಟ್ ಮಾಡ್ಲಿಲ್ಲ. 72ನೇ ದಿವಸ ಮಾರ್ನಿಂಗ್ ನಾನು ಏನು ಆರ್ಡರ್ ಬಂತು ಅದನ್ನ ಡೆಲಿವರಿ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗಿದ್ದೆ. ಹಾಗೆ ಅಲ್ಲಿ ಡೆಲಿವರಿ ಮಾಡಿ ಅಲ್ಲೇ ಹತ್ರ ಹೋಟ್ಲಲ್ಲಿ ಇಡ್ಲಿ ತಿಂದು ಬಂದದ್ದು. ಹಾಗೆ ಮಧ್ಯಾಹ್ನ ನನಗೆ ಮತ್ತೆ ಹೊರಗಡೆ ಹೋಗ್ಲಿಕ್ಕಿತ್ತು, ಹಾಗಾಗಿ ಅಡುಗೆ ಏನು ಮಾಡ್ಲಿಲ್ಲ. ಓವರ್ ನೈಟ್ ಓಟ್ಸ್, ಚಾಕ್ಲೇಟ್ ಓಟ್ಸ್ ಸ್ವಲ್ಪ ಹಾಕೊಂಡೆ, ಮತ್ತೆ ಮಾಮೂಲಿ ಓಟ್ಸ್ ಸ್ವಲ್ಪ ಹಾಕೊಂಡೆ, ಅದಕ್ಕೆ ಬಾದಾಮಿ, ದ್ರಾಕ್ಷಿ, ಆಮೇಲೆ ಬಾಳೆಹಣ್ಣು ಹಾಕಿ ತಿಂದದ್ದು ಅಷ್ಟೇನೆ. ಇದು ಮಧ್ಯಾಹ್ನದ ಲಂಚ್ ನನ್ನದು. ಬೇರೆ ಅಡಿಗೆ ಅಂತ ಮಾಡ್ಲಿಲ್ಲ. ನೀರೊಂದು ಸರಿ ಕುಡಿತಾ ಇದ್ದೆ. ವಿಪರೀತ ಬಿಸಿಲು, ಹೀಗೆ ತಂಪಾಗಿ ತಿನ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಆಗ್ತದೆ. ಅದ ಕಾರಣ ಇದಾಗಿತ್ತು ನನ್ನ 72ನೇ ದಿವಸದ ಮಧ್ಯಾಹ್ನದ ಲಂಚ್. ಮತ್ತೆ ನೈಟ್ ಏನೋ ಹಣ್ಣು, ವಾಟರ್ ಮೆಲನ್ ಹೀಗೆ ತಿಂದಿದ್ದೆ, ವಿಡಿಯೋ ಮಾಡ್ಲಿಲ್ಲ. ಬಿಸಿಲಿಗೆ ಹೋಗಿ ಬಂದಾಗ ತುಂಬಾ ಸುಸ್ತಾಯ್ತು. ಹಾಗೆ ಆ ದಿವಸ ಈ ಸಂಜೆ ನಾನು ಬಟರ್ ಫ್ರೂಟ್ ತಂದಿದ್ದೆ, ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡಿ ತಿಂದೆ. ಇದಾಗಿತ್ತು 72ನೇ ದಿವಸ ನೈಟ್ ಏನು ಕೂಡ. ಇದು ನೆಕ್ಸ್ಟ್ ಇವತ್ತಿನ ಮಾರ್ನಿಂಗ್ ನಾನು ಏನ್ ತಿಂದೆ, ಮತ್ತೆ ಓವರ್ ನೈಟ್ ಓಟ್ಸ್ ಅನ್ನೇ ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆಗೆ ಹಾಕ್ಲಿಕ್ಕೆ ಬಾಳೆಹಣ್ಣಾಗ್ಲಿ ಮಾವಿನ ಹಣ್ಣಾಗ್ಲಿ ಏನು ಇರ್ಲಿಲ್ಲ, ಖಾಲಿಯಾಗಿತ್ತು ಎಲ್ಲವೂ ಕೂಡ. ಹಾಗೆ ವಾಟರ್ ಮೆಲನ್ ತಿಂದೆ. ಇದು ತಿಂದು ಹೊರಗಡೆ ಹೋಗಿದ್ದೆ. ನಾನಿವತ್ತು ಪುತ್ತೂರಿಗೆ ಹೋಗಿದ್ದೆ, ಹಾಗಾಗಿ ಅಲ್ಲಿ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಇವತ್ತು ಜಾತ್ರೆ ಶುರು. ಒಂದ್ಸತಿ ಯಾವಾಗ್ಲೂ ಹೋದಾಗ ದೇವಸ್ಥಾನಕ್ಕೆ ಹೋಗದೆ ಬರ್ತೇವೆ, ಇವತ್ತು ಜಾತ್ರೆ ಶುರು ಅಲ್ವಾ, ಒಂದ್ಸತಿ ನೋಡುವ ನಮ್ಮ ಊರ ಜಾತ್ರೆ, ನಮ್ಮ ಊರ ದೇವಸ್ಥಾನ ಅಂತ ಹೇಳಿಕೊಂಡು ಎಲ್ಲ ನಿಮ್ಗೂ ಕೂಡ ಜಾತ್ರೆ ವೈಭವ ನೋಡಿ. ಇವತ್ತು ಜಸ್ಟ್ ಸ್ಟಾರ್ಟ್ ಅಷ್ಟೇ, ಇನ್ನೇನು ಸಂತೆ ಏನೋ ಕೂಡ ಬಂದಿಲ್ಲ. ಇನ್ನು 14 ವಿಷು ಬಿಸು ಅಂತ ಹೇಳ್ತೇವೆ ನಾವು, 14ನೇ ತಾರೀಕಿನ ನಂತರ ತುಂಬಾ ಸಂತೆಗಳು ಅದೆಲ್ಲ ಬರ್ತದೆ. ನಮ್ಮ ಫ್ರೆಂಡ್ಸ್ ಎಲ್ರು ಕೂಡ ಸಿಗ್ತಾರೆ, ಕಾಲೇಜ್ ಡೇಸ್ ಇಂದ ಇದ್ದ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ಸಿಗ್ತಾರೆ. ಯಾರೆಲ್ಲ ಸಿಗ್ತಾರೆ ಗೊತ್ತಿಲ್ಲ, ನಾನು ಹೋದ್ರೆ ವಿಡಿಯೋ ಮಾಡ್ತೇನೆ. ಆದ್ರೆ ಬಿಸಿಲು ಅಂದ್ರೆ ಬಿಸಿಲು, ಹೋಗ್ಬೇಕಾದ್ರೆ ಸಾಕಾಯ್ತು ನನ್ಗೆ. ಅಂದ್ರೆ ಜನ ಕೂಡ ಅಷ್ಟೇ ರಶ್. ಇವತ್ತು ಫಸ್ಟ್ ಡೇ, 10 ದಿನಗಳ ಜಾತ್ರೆ ಇಲ್ಲಿ ನಡೆಯುವಂತದ್ದು. 20ನೇ ತಾರೀಕಿನವರೆಗೆ, 17ನೇ ತಾರೀಕಿಗೆ ತೇರು,
ಅಂದ್ರೆ ಇದು ಬೆಡಿ ಅಂತ ಹೇಳಿ ಹೇಳ್ತೇವೆ ನಾವು. 17ಕ್ಕೆ ತೇರು, ಅದಾದ್ಮೇಲೆ ಮರುದಿವ್ಸಕ್ಕೂ ಸಹ ಜಾತ್ರೆ ಇರ್ತದೆ. 20ನೇ ತಾರೀಕಿನವರೆಗೆ ಜಾತ್ರೆ ಇರ್ತದೆ. 10 ದಿನಗಳ ಜಾತ್ರೆ. ಇಡೀ ಹತ್ತೂರಿಂದ ಬರ್ತಾರೆ. ನಮ್ಮ ಮಹಾಲಿಂಗೇಶ್ವರ, ಪುತ್ತೂರಿನ ಮಹಾಲಿಂಗೇಶ್ವರ ದೇವರನ್ನು ಹತ್ತೂರ ಒಡೆಯ ಅಂತ ಹೇಳಿ ಕರಿತೇವೆ ನಾವು. ಅಂದ್ರೆ ಹತ್ತೂರಿಂದ ಕೂಡ ಅವನ ಜಾತ್ರೆಗೆ ಬರ್ತದೆ. ಇಲ್ಲಿ 10 ಲಕ್ಷದಷ್ಟು ಜನ ಜಾತ್ರೆಯಲ್ಲಿ ಸೇರ್ತಾರೆ. ತುಂಬಾ ರಶ್ ಇರ್ತದೆ. ಇವತ್ತು ಫಸ್ಟ್ ಡೇ. ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಹೋದದ್ದು. ಇನ್ನೇನು ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ಇಲ್ಲೆಲ್ಲ ಕೊಡಿ ಮರ ಕಟ್ಟುದು ಅಂತ ಹೇಳಿ ಹೇಳ್ತೇವೆ ನಾವು, ಅದೆಲ್ಲ ಕಟ್ಟುತ್ತಾ ಇದ್ರು. ನೋಡಿ ಎಷ್ಟು ಫಲ, ಕಾಣಿಕೆಗಳು, ಅಡಿಕೆ, ತೆಂಗಿನಕಾಯಿ ಎಲ್ಲ ತುಂಬಾ ಬಂದಿದೆ. ಅದನ್ನೆಲ್ಲ ಮಾಡ್ತಾ ಇದ್ರು. ದೇವಸ್ಥಾನಕ್ಕೆಲ್ಲ ಹೋಗಿ ಒಂದು ಪ್ರದಕ್ಷಿಣೆ ಬಂದು ಒಂದು ಅಪ್ಪ ಕಜ್ಜಾಯ ಸೇವೆ ಮಾಡಿ ಅಪ್ಪ ಪ್ರಸಾದ ತೆಕ್ಕೊಂಡು ವಾಪಸ್ ಬಂದೆ ನಾನು ಮನೆಗೆ. ಹಾಗೆ ನಿಮ್ಗೆ ದೇವಸ್ಥಾನವನ್ನೆಲ್ಲ ತೋರಿಸುವ ಅಂತ ಹೇಳಿ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದು. ಎಲ್ಲಿ ಕೂಡ ನಾನೇನು ದೊಡ್ಡ ಮಟ್ಟಕ್ಕೆ ಚೀಟ್ ಮೀಲ್ ಅಂತ ಹೇಳಿ ಮಾಡ್ಲಿಲ್ಲ. ದೇವರ ಪ್ರಸಾದ ಅಲ್ವಾ ಅಂತ ಹೇಳಿ ಅಪ್ಪ ಕಜ್ಜಾಯ ತಿಂದೆ. ಹಾಗೆ ಇವತ್ತು ಮಧ್ಯಾಹ್ನ ದೇವಸ್ಥಾನದಲ್ಲಿ ಇಲ್ಲೆಲ್ಲ ಪೂಜೆ ಎಲ್ಲ ಆದ್ಮೇಲೆ ನಾನು ಹೋಟ್ಲಿಗೆ ಹೋದೆ. ಹೋಟ್ಲಲ್ಲಿ ನಾನು ಪನ್ನೀರ್ ಬುರ್ಜಿ ಮತ್ತೆ ರೋಟಿಯನ್ನ ತಿಂದಿದ್ದೆ. ನಂಗೆ ಏನನ್ನಿಸ್ತು ಅಂದ್ರೆ, ಹೋಟ್ಲಲ್ಲಿ ನಾವು ಹೆಲ್ದಿ ಆಪ್ಷನ್ ತಕೊಂಡ್ರು ಕೂಡ ಅದ್ರಲ್ಲಿ ಎಷ್ಟು ಎಣ್ಣೆ ಗೊತ್ತಾ. ನಾನು ಅದ್ರಲ್ಲಿ ಉಳ್ದದನ್ನ ವಾಪಸ್ ಮನೆಗೆ ತಕೊಂಡು ಬಂದಿದ್ದೆ ಪಾರ್ಸೆಲ್. ಆಗ ಆ ಪ್ಲಾಸ್ಟಿಕ್ ಲಕೋಟೆಯಲ್ಲಿ ಅವರು ಪಾರ್ಸೆಲ್ ಕೊಟ್ಟಿದ್ರು. ಅದು ಫುಲ್ ಎಣ್ಣೆ ಎಣ್ಣೆ ಎಣ್ಣೆ, ಅಷ್ಟು ಎಣ್ಣೆ ಇತ್ತು. ಎಷ್ಟು ಲೀಟರ್ ಗಟ್ಲೆ ಎಣ್ಣೆ ಹಾಕ್ತಾರೆ. ಅದೇ ಪನ್ನೀರ್ ಬುರ್ಜಿಯನ್ನು ನಾವು ಎರಡೇ ತುಂಬಾ ಎಣ್ಣೆ ಹಾಕಿ ಮಾಡಿದಾಗ ಅದು ರುಚಿ ಅನಿಸ್ತದೆ, ಆದ್ರೆ ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆದಲ್ಲ. ಹಾಗೆ ಕ್ಯಾಲೋರಿ ಎಷ್ಟಾಗ್ತದೆ, ಅಷ್ಟು ಎಣ್ಣೆ ತಿಂದ್ರೆ ಹೇಗಾಗ್ಬೋದು. ಆದ ಕಾರಣ ಹೋಟೆಲ್ ಫುಡ್ ಎಲ್ಲ ತಿನ್ನುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಯಾವಾಗ್ಲೂ ಹೋಟೆಲ್ ಆಹಾರ ಯಾಕೆ ನಾವು ಎಲ್ಲರಿಷ್ಟು ಸ್ಥೂಲಕಾಯದವರ ಆಗ್ತೇವೆ ಅಂತ ಹೇಳಿ ಅಂದ್ರೆ, ಆಲ್ಮೋಸ್ಟ್ ವಾರದಲ್ಲಿ 4 ದಿವಸ 5 ದಿವಸ ಕೂಡ ಹೋಟೆಲ್ ಫುಡ್ಡೇ ತಿಂತಾ ಇದ್ರೆ ಖಂಡಿತ ಒಬೆಸಿಟಿ ಬರ್ತದೆ, ಸ್ಥೂಲಕಾಯಗಳಾಗ್ತಾರೆ. ಎಲ್ಲರೂ ಡೊಳ್ಳು ಹೊಟ್ಟೆ ಎಲ್ಲ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಹೊರಗಡೆ ಊಟ ಮಾಡುದು, ಎಣ್ಣೆ ಜಾಸ್ತಿ ತಿನ್ನುವಂಥದ್ದು, ಹೈ ಕ್ಯಾಲೋರಿ ಫುಡ್ ಕನ್ಸಂಪ್ಷನ್ ಮಾಡುವಂಥದ್ದು, ಇಂಥದ್ರಿಂದಲೇ ಆರೋಗ್ಯ ಹಾಳಾಗುವಂಥದ್ದು. ಆದ ಕಾರಣ ಮನೆ ಊಟ ನಾವು ಚೂಸ್ ಮಾಡೋದು ತುಂಬಾ ಒಳ್ಳೇದು. ಮನೆ ಊಟ ಅಂತ ಹೇಳಿ ನಾವು ಮಾಡೋದೇ ಪಲ್ಯ ಹೆಲ್ದಿ ಅಂತ ಹೇಳಿ ಎಷ್ಟು ತಿನ್ಬೋದು ಅಂತಲ್ಲ. ಮನೆ ಊಟ ಕೂಡ ಒಂದು ಪೋರ್ಷನ್ ಕಂಟ್ರೋಲ್ ಅಲ್ಲಿ ತಿನ್ಬೇಕು, ಲಿಮಿಟ್ ಅಲ್ಲಿ ತಿನ್ಬೇಕು. ಹಾಗೆ ಅಲ್ಲಿ ನಾವು ಮಾಡುವ ಮನೆ ಊಟ ಅಂತ ಹೇಳಿ ತುಂಬಾ ಎಣ್ಣೆ ಹಾಕಿ ನಾವು ಮಾಡಿದ್ರೆ ಮನೆ ಊಟ ಕೂಡ ಅನ್ಹೆಲ್ದಿಯೇ. ಹಾಗಾಗಿ ಇದು ನೋಡಿ, ನಾನು ಮಧ್ಯಾಹ್ನ ತಿಂದದ್ದು ಸಲಾಡ್ ಕೊಟ್ಟಿದ್ರು ದೇವಸ್ಥಾನದಿಂದ. ಹಸಿವಾಯ್ತು, ಬಿಸಿಲು ಕೂಡ ಇತ್ತು ವಿಪರೀತ. ಊಟ ಹೋಟ್ಲಲ್ಲೇ ಮಾಡ್ಕೊಳ್ಬೇಕಷ್ಟೇ ಅಂತ ಹೇಳಿ ಊಟ ಮಾಡ್ತಾ ಇದ್ದೆ. ಊಟ ಅಂತ ಹೇಳಿ ಬೇಡ ಅಂತ ಅನಿಸ್ತು. ಏನಾದ್ರೂ ಪ್ರೋಟೀನ್ ರಿಚ್ ಆಗಿ ತಿನ್ನುವಂತ ಬುರ್ಜಿ ಅಂತ ಖಂಡಿತ ಹಾಗೆ ಬುರ್ಜಿ ತರಿಸಿದೆ. ನೋಡಿ ಅದ್ರಲ್ಲಿ ಎಷ್ಟು ಎಣ್ಣೆ ಅಂತ ಹೇಳಿ ಏನ್ ಮಾಡುದು, ದುಡ್ಡು ಕಟ್ಟ ತಪ್ಪಿಗೆ ತಿನ್ಲೇಬೇಕಲ್ವಾ. ಹಾಗೆ 2 ರೋಟಿ, ಅದು ಬಟರ್ ಹಾಕಿದ್ದಾರೆ ರೋಟಿಗೆ. ಹಾಗೆ ಅದನ್ನ ತಿಂದೆ. ಮತ್ತೆ ಎಲ್ಲಾ ತಿನ್ಲಿಕ್ಕೆ ನಂಗೆ ಸೇರ್ಲಿಲ್ಲ. ಹಾಗೆ ಅದು ಉಳ್ದದನ್ನ ಮನೆಗೆ ಪಾರ್ಸೆಲ್ ತಂದು ನೈಟ್ ಅದನ್ನೇ ತಿಂದೆ. ಇವತ್ತಿನ ವಿಡಿಯೋ ಮುಗಿಯಿತು.